ಪಾಂಚಾಲಿ ಹೇಗೆ ನಿಷ್ಕಾಳವಾಗಿ ಹೇಳುತ್ತಿರುವೆ? ನಾವು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಹಳದಿಗೆ ಬಂದಲ್ಲ 16 ಕಾರಣಗಳಿರಬಹುದು. ನೀವು ಪುರುಷರು, ನಿಮ್ಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದ್ರು ಅವರನ್ನು ಸ್ತ್ರೀಯರ ವಿಚಾರ ಹಾಗಲ್ಲ. ಅವಳು ಅನ್ನ ವಸ್ತುಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಈ ಪರಾಧೀನ ಸ್ತ್ರೀ ಜನ್ಮವನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಪಾಂಚಾಲಿ, ಸ್ತ್ರೀಯ ಪರಾನಿಧಿಯು ನಮ್ಮ ಋಷಿಮುನಿಗಳ ಹಾಗೆ, ಅದು ನಮ್ಮ ಸಮಾಜದ ನಿಯಮ. ಭಗಸ್ವರೂಪರಾದ ಋಷಿಮುನಿಗಳ ಹಾಗೆ, ಋಷಿಗಳ ಹಾಗೆ ಪಟ್ಟಿಯನ್ನು ಜೂಜದಲ್ಲಿ ಪಡವಾಗಿಟ್ಟು ಸೋಲುವಂತೆ ಋಷಿಗಳು ಹಾಂತಿ ಮಾಡಿದರಲ್ಲವೇ? ಪತಿಗಳು ಪತಿಗಳು ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ವಿವೇಕದಿಂದ ನಮ್ಗೆ ಈ ನಿಂದನೆಯೂ ಸಾಯಿ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟೋ ಸಾರಿ ನಾನು ನಿನ್ನಲ್ಲಿ ಬೇಡಿಕೊಂಡಿರುವುದು. ಹಾಗದ್ದು ಹಾಗೆ ಹೋಯಿತು. ಈ ದಿನ ದುಃಖಿಸಲು ಕಾರಣವೇನು ಪಾಂಚಾಲಿ? ತಿಳಿಸುವೇನು, ಆದ್ರೆ ಪ್ರಯೋಜನವೇನು? ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಈಗಿನ ಮಾತು. ಈಗ ನಾನು ಯಾರ ಆರಾಧಕನೂ ಅಲ್ಲ. ಹಾಗಾದ್ರೆ ಹೇಳಿದೆನು ಕೇಳಿ. ಈ ದಿನ ಹಸ್ತಿನಾಪುರಿಯ ಪೂಜಾ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳನ್ನು ನೋಡಿ ಪರಿಹಾಸ್ಯ ಮಾಡಿ ನಕ್ಕಳು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಕಳಿಸಿರುವರು. ಇನ್ನೇನೋ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಕಿಚ್ಚಿದ ಮುಡಿಯನ್ನು ಕಟ್ಟಿಸೋ ಇಲ್ಲವೋ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗೇರ ವಿಗ್ರಹಗಳಿಗೆ ಮುಗ್ಧರಾಗಿ ವೈದ್ಯಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ತೋರಕ್ಕೆಂದ ಹಿಂದಿನಿಂದಾಗಲೇ ಈಗಾಗಬಹುದೆಂದು ನಾನು ಯೋಚಿಸಿದ್ದೇನೆ. ಹಾಗಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ, ಬಾಬು, ಚಮತ್ಕಾರವಾದ ಉತ್ತರನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ಚತುರ್ಥನ ಮುಗಿಸಿದ್ದೆ ಎಂದುಕೊಂಡಿದೆ. ಆದರೆ ಇನ್ನೂ ಇಲ್ಲ.